ಎಂಪಿಗಳನ್ನು ಕರೆದಿದ್ದೀವಿ. ಹೌದು, ಎಂಪಿಗಳಿಗೂ ಕರೆದಿದ್ದೀನಿ, ಎಂಪಿಗಳಿಗೂ ಕರೆದಿದ್ದೀನಿ. ಅಲ್ಲ ಸಹಜವಾಗಿ ನಮ್ಮ ಪಾರ್ಟಿ ಎಂಪಿದಂತೂ ಮಾಡ್ತಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಸಮಯ ನಿಗದಿಪಡಿಸಿಕೊಂಡು MSP ಶುಗರ್ ಎಕ್ಸ್ಪೋರ್ಟ್ನಲ್ಲಿ ಆಗಿರ್ತಕ್ಕಂಥ ನಿಲುವಿನ ಬದಲಾವಣೆಯಿಂದ ಆಗಿರುವಂಥ ಏನೊಂದು ಬಹಳಷ್ಟು ತೊಂದರೆ ಆಗಿದೆ ಅದು. ಆಮೇಲೆ FRP, ಆಮೇಲೆ ನಮ್ಮ ರಿಕವರಿ ಲಿಂಕ್ಡ್ FRP, ಅದರ ಜೊತೆಗೇ ನಮ್ಮ ಇಥಿನಾಲ್ ನಮ್ಮ ರಾಜ್ಯಕ್ಕೆ ಕಡಿಮೆ ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚೆಚ್ಚು ಕೊಟ್ಟು ನಮ್ಮಲ್ಲಿ 10% 15% ಕೊಟ್ಟಿದ್ದಾರೆ. ದ್ಯಾಟ್ ಆಲ್ಸೋ ಅಫೆಕ್ಟೆಡ್ ದಿ ಹೋಲ್ ಶುಗರ್ ಇಂಡಸ್ಟ್ರಿ. ಅವುಗಳನ್ನು ಸಹಿತ ಗಮನಕ್ಕೆ ತಂದು ರೈತರಿಗೆ ಲಾಭ ಆಗೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತೇಳಿ, ಅಪಾಯಿಂಟ್ಮೆಂಟ್ ಬೇಗ ಕೊಡಿಸಿ ಅಂತೇಳಿ. ನಾನು ರೈತರಿಗೆ ಮನವಿ ಮಾಡ್ತೇನೆ, ಅವರಿಗೆ ನಮ್ಮ ಸಿಂಪತಿ ನಿಮ್ಮ ಜೊತೆ ಇದೆ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನಾಳೆ ರಸ್ತೆ ತಡೆ ಮಾಡೋದು ಬೇಡ, ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೇನೆ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ. ನಿನ್ನೆ HK ಪಾಟೀಲ್ ಹೋಗುವಾಗ ನಾವು ಯಾವ ಸಭೆಗೂ ಬರಲ್ಲ ಅಂತ ಹೇಳಿದ್ದೀರಿ. ಯಾವಾಗಲೂ ಇಂಥ ಇಶ್ಯೂಗಳಲ್ಲಿ ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಅದು ಅಡ್ಮಿನಿಸ್ಟ್ರೇಟಿವ್ ಬಿಡಪ್ಪ, ಅದಕ್ಕೂ ಇದಕ್ಕೂ ಏನು ಮಾಡ್ತೇವೆ. ಈಗ ಸರ್ಕಾರ ಯಾಕೆ ಟ್ರಾನ್ಸ್ಫರ್ ಮಾಡ್ತದೆ ಅಂತಂದರೆ ನಿಮಗೆ ಅದು ಅಡ್ಮಿನಿಸ್ಟ್ರೇಷನ್ ಇದ್ರ ಮೇಲೆ ಮಾಡ್ತೇವೆ, ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ ಮೇಲೆ.